ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆರ್ಟ್ 2 ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯ ಮಾಡೋದು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಈ ರೀತಿಯ ವಾಕ್ಯಗಳಲ್ಲಿ ನಾವು ಕನ್ನಡದಲ್ಲಿ ಮಾಡುವಂಥ ವಾಕ್ಯಗಳಿಗೆ ಇಂಗ್ಲೀಷಲ್ಲಿ ಆರ್ಟ್ 2 ಬಳಸ್ತೀವಿ. ನೀನು ಬೇಗನೆ ಮಲಗಬೇಕು, ಅವನು ಮತ್ತೊಮ್ಮೆ ಯೋಚಿಸಬೇಕು, ನಾವು ಪುಸ್ತಕಗಳನ್ನು ಓದಬೇಕು, ನಾವು ಯಾಕೆ ಗಂಭೀರವಾಗಿರಬೇಕು, ನಾವು ಯಾಕೆ ತುಂಬ ಕಾಳಜಿ ತಗೋಬೇಕು. ಅದರರ್ಥ ಇಂಗ್ಲೀಷಲ್ಲಿ ಮಾರಲ್ ಡ್ಯೂಟಿ ಮಾಡುವ ಸಂದರ್ಭದಲ್ಲಿ, ಮಾರಲ್ ಡ್ಯೂಟಿ ಹೇಳುವ ಸಂದರ್ಭದಲ್ಲಿ ಮತ್ತು ಮಾರಲ್ ಅಡ್ವೈಸ್ ಕೊಡುವ ಸಂದರ್ಭದಲ್ಲಿ ಮತ್ತು ಸ್ಟ್ರಾಂಗ್ ಪಾಸಿಬಿಲಿಟಿ, ತುಂಬ ಸಾಧ್ಯತೆ ಇದ್ದ ಸಂದರ್ಭದಲ್ಲಿ, ಸ್ಟ್ರಾಂಗ್ ಪಾಸಿಬಿಲಿಟಿ ಹೇಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವು ಆಟ್ ಟು ಅನ್ನು ಬಳಸ್ತೀವಿ. ಆಟ್ ಟು ಬಳಸ್ತೀವಿ ನೋಡಿ. ಹಿ ಆಟ್ ಟು ವರ್ಕ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಯು ಆಟ್ ಟು ಸ್ಟಡಿ, ನೀನು ಓದಲೇಬೇಕು. ಹಿ ಆಟ್ ಟು ಬಿ ಹಿಯರ್ ಬೈ ನೌ, ಅವನು ಇವಾಗ ಇಲ್ಲಿ ಇರಲೇಬೇಕು. ಈ ರೀತಿಯ ವಾಕ್ಯಗಳಲ್ಲಿ ನಾವು ಆಟ್ ಟು ಬಳಸ್ತೀವಿ. ಹಾಗಾದರೆ ಸ್ಟ್ರಕ್ಚರ್ನ ನೋಡಿಕೊಂಡು ತುಂಬ ಈಸಿಯಾಗಿ ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಸೊ ಸ್ಟ್ರಕ್ಚರ್ ತುಂಬ ಸಿಂಪಲ್ ಇದೆ ನೋಡಿ. ಸಿಂಪಲ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟು ಆಟ್ ಟು ಪ್ಲಸ್ V1 ನೋಡಿ. V1 ಇರುತ್ತೆ ಆಟ್ ಟು ಜೊತೆಗೆ, ನೆನಪಿರಲಿ. ಆಟ್ ಟು ಜೊತೆಗೆ V1 ಅಂದರೆ ವರ್ಬ್ನ ಮೂಲ ರೂಪ, ವರ್ಬ್ನ ಬೇಸ್ ಫಾರ್ಮ್, ವರ್ಬ್ನ ಬೇಸ್ ಫಾರ್ಮ್ ಇರುತ್ತೆ, ನೆನಪಿರಲಿ. V1 ಇರುತ್ತೆ. ಸೊ ನೆಗೆಟಿವಲ್ಲಿ ಆಟ್ ನಾಟ್ ಟು ಇರುತ್ತೆ. ಇಂಟ್ರಾಗೇಟಿವಲ್ಲಿ ಆಟ್ ಮೊದಲಿಗೆ ಬಂದು ನಂತರ ಸಬ್ಜೆಕ್ಟ್ ಬರುತ್ತೆ. ಇಂಟ್ರಾಗೇಟಿವಲ್ಲಿ ಆಟ್ ಮೊದಲಿಗೆ ಬಂದು ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ನಾಟ್ ಟು ಆ್ಯಡ್ ಆಗುತ್ತೆ. WH ಕ್ವೆಶನಲ್ಲಿ WH ವರ್ಡ್ ಇರುತ್ತೆ. ಸೊ ವಾಕ್ಯವನ್ನು ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮೊದಲಿಗೆ ಸಿಂಪಲ್ ಸೆಂಟೆನ್ಸನ್ನು ನೋಡೋಣ. ಇಂಗ್ಲೀಷಲ್ಲೇ ನಾನು ಮೊದಲಿಗೆ ಬರೀತೀನಿ, ನಂತರ ಕನ್ನಡದ ಮೀನಿಂಗನ್ನು ನೋಡೋಣ. ಹಿ ಆಟ್ ಟು ಸ್ಪೀಕ್ ದಿ ಟ್ರೂತ್. He ought to speak the truth. ಇಲ್ಲೇನಿದೆ, ಸಬ್ಜೆಕ್ಟ್ ಪ್ಲಸ್ ಆಟ್ ನಾಟ್ ಟು ಇದೆ, ಅಂದರೆ he ought not to speak the truth. ought not to speak the truth. ಇನ್ನು ಇಂಟ್ರಾಗೇಟಿವ್ ಬಂದರೆ ಆಟ್ ಮೊದಲಿಗೆ ಬರುತ್ತೆ. ಆಟ್ ಹಿ ಟು ಸ್ಪೀಕ್ ದ ಟ್ರೂತ್, ಅವನು ಸತ್ಯ ಮಾತಾಡಬೇಕಾ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ಆಟ್ ಹಿ ನಾಟ್ ಟು ಸ್ಪೀಕ್ ದ ಟ್ರೂತ್. ಆಟ್ ಹಿ ನಾಟ್ ಟು ಸ್ಪೀಕ್ ದ ಟ್ರೂತ್. ಇದು ಕೂಡ ಕ್ವಶನ್. WH ಕ್ವಶನಿಗೆ ಬಂದಾಗ ವೈ ಆಟ್ ಹಿ ನಾಟ್ ಟು ಸ್ಪೀಕ್ ಟ್ರೂತ್, ಅಥವಾ ವೈ ಮೊದಲಿಗೆ ಬರುತ್ತೆ. ವೈ ಆಟ್ ಹಿ ಸ್ಪೀಕ್ ದ ಟ್ರೂತ್. ಒಂದೊಂದಾಗಿ ಕನ್ನಡದ ವಾಕ್ಯವನ್ನು ನೋಡೋಣ. ಹಿ ಆಟ್ ಟು ಸ್ಪೀಕ್ ದ ಟ್ರೂತ್, ಅವನು ಸತ್ಯ ಹೇಳಬೇಕು. ಅವನು ಸತ್ಯ ಹೇಳಬೇಕು. ಇದು ನೀವು ಮಾರಲ್ ಅಡ್ವೈಸ್ ಆದರೂ ಅನ್ಕೋಬಹುದು, ಮಾರಲ್ ಡ್ಯೂಟಿನಾರು ಅನ್ಕೋಬಹುದು. ಇದು ಸಾಮಾನ್ಯವಾಗಿ ಅಡ್ವೈಸಲ್ಲಿ ಬರುತ್ತೆ ಇದು. ಹಿ ಆಟ್ ನಾಟ್ ಟು ಸ್ಪೀಕ್ ದ ಟ್ರೂತ್, ಅವನು ಸತ್ಯ ಹೇಳಬಾರದು. ನೆಕ್ಸ್ಟ್ ಇಂಟರಾಗೇಟಿವ್ ಬಂದರೆ ಅವನು ಸತ್ಯ ಹೇಳಬೇಕಾ. ಅವನು ಸತ್ಯ ಹೇಳಬೇಕಾ. ಇನ್ನು ಇಂಟರಾಗೇಟಿವ್ ನೆಗೆಟಿವ್ ಬಂದರೆ, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್, ಅವನು ಸತ್ಯ ಹೇಳಬಾರದಾ. ಅವನು ಸತ್ಯ ಹೇಳಬಾರದಾ. ಇನ್ನು WH ಕ್ವಶನಿಗೆ ಬಂದರೆ ಅವನು ಏಕೆ ಸತ್ಯ ಹೇಳಬೇಕು. ಅವನು ಏಕೆ ಸತ್ಯ ಹೇಳಬೇಕು, ಅವನು ಯಾಕೆ ಸತ್ಯ ಹೇಳಬೇಕು. ಸೊ ಉದಾಹರಣೆಗಳಿಗೆ ಹೋಗೋಣ. ನಾವು ಸತ್ಯ ಹೇಳಬೇಕು. ವಿ
ought to speak the truth. ನಾವು ಸತ್ಯ ಹೇಳಬೇಕು. ವಿ ought to speak the truth. ಅವನು ಸತ್ಯ ಹೇಳಬಾರದು. he ought not to speak the truth. he ought not to speak the truth. ಅವನು ಸತ್ಯ ಹೇಳಬೇಕಾ, ಅವನು ಸತ್ಯ ಹೇಳಬೇಕಾ ಅನ್ನೋದಕ್ಕೆ ought he to speak the truth. ought he to speak the truth. ought he to speak the truth. ಅವನು ಸತ್ಯ ಹೇಳಬಾರದ. ought he not to speak the truth. ought he not to speak the truth. ನಾವು ಬಡವರಿಗೆ ಸಹಾಯ ಮಾಡಬೇಕು. we ought to help the poor. we ought to help the poor. ನಾವು ಹಿರಿಯರಿಗೆ ಗೌರವ ಕೊಡಬೇಕು. we ought to respect elders. we ought to respect elders. ನಾವು ಮಹಿಳೆಯರಿಗೆ ಗೌರವ ಕೊಡಬೇಕು. we ought to respect women. ನಾವು ಸತ್ಯ ಹೇಳಬೇಕು. we ought to speak the truth. ಅವನು ಸತ್ಯ ಹೇಳಬಾರದು. he ought not to speak the truth. ಅವನು ಸತ್ಯ ಹೇಳಬೇಕಾ? ought he to speak the truth. ಅವನು ಸತ್ಯ ಹೇಳಬಾರ್ದ? ought he not to speak the truth. ನಾವು ಬಡವರಿಗೆ ಸಹಾಯ ಮಾಡಬೇಕು. we ought to help the poor. ನಾವು ಹಿರಿಯರಿಗೆ ಗೌರವ ಕೊಡಬೇಕು. we ought to respect elders. ನಾವು ಮಹಿಳೆಯರಿಗೆ ಗೌರವ ಕೊಡಬೇಕು. we ought to respect women. ಸ್ನೇಹಿತರೆ, ಇಲ್ಲಿ he, we ಅನ್ನುವಂತಹ ಸ್ಥಾನದಲ್ಲಿ ಸಬ್ಜೆಕ್ಟನ್ನು ಚೇಂಜ್ ಮಾಡಿ ನೀವು ವಾಕ್ಯವನ್ನು ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ನಾವು ನಮ್ಮ ದೇಶಕ್ಕೆ ಗೌರವ ಕೊಡಬೇಕು. we ought to respect our country. ought to respect our country. ನಮ್ಮ ದೇಶಕ್ಕೆ ನಾವು ಗೌರವ ಕೊಡಬೇಕು. ರಾಜು ಮನೆಯಲ್ಲಿಯೇ ಇರಬೇಕು. ರಾಜು ಮನೆಯಲ್ಲಿ ಇರಬೇಕು. ರಾಜು ought to be at home. ರಾಜು ought to be at home. ನಾವು ಡಾಕ್ಟರ್ಗೆ ಗೌರವ ಕೊಡಬೇಕು. we ought to respect the doctors. respect the doctors. ನಾವು ಪ್ರತಿದಿನ ನೀರು ಕುಡಿಯಬೇಕು. we ought to drink water every day ಅಥವಾ ಡೈಲಿ. we ought to drink water ಡೈಲಿ. ಪ್ರತಿನಿತ್ಯ ನಾವು ನೀರು ಕುಡಿಬೇಕು. ನಾವು ಬಡವರ ಬಗ್ಗೆ ಕರುಣೆ ತೋರಿಸ್ಬೇಕಾ? ought ನೋಡಿ, ಇದು ತೋರಿಸ್ಬೇಕಾ ಕೇಳಬೇಕಾದ್ರೆ ought we to do pity on the poor. ought we to do pity on poor. ವಿದ್ಯಾರ್ಥಿಗಳು ವಿಧೇಯರಾಗಿರಬೇಕಾ? ought student to be polite. ought students to be polite. ನಾವು ಸಂಜೆ ಬರಲೇಬೇಕು. we ought to arrive in the evening. ought to arrive in the evening. ಇನ್ನೊಮ್ಮೆ ನೋಡಿ, ನಾವು ನಮ್ಮ ದೇಶಕ್ಕೆ ಗೌರವ ಕೊಡಬೇಕು. we ought to respect our country. ರಾಜು ಮನೆಯಲ್ಲಿಯೇ ಇರಬೇಕು. ರಾಜು ought to be at home. ನಾವು ಡಾಕ್ಟರ್ಗೆ ಗೌರವ ಕೊಡಬೇಕು. we ought to respect the doctor. ನಾವು ಪ್ರತಿದಿನ ನೀರು ಕುಡಿಯಬೇಕು. we ought to drink water daily. ನಾವು ಬಡವರ ಬಗ್ಗೆ ಕರುಣೆ ತೋರಿಸಬೇಕಾ? ought we to do pity on poor.
ವಿದ್ಯಾರ್ಥಿಗಳು ವಿಧೇಯರಾಗಿರಬೇಕು. ಆರ್ಟ್ ಸ್ಟೂಡೆಂಟ್ ಟು ಬಿ ಪೊಲೈಟ್. ನಾವು ಸಂಜೆ ಬರಲೇಬೇಕು. ವಿ ಆಟ್ ಟು ಅರೈವ್ ಇನ್ ದ ಈವ್ನಿಂಗ್. ಸೊ ಇವತ್ತಿನ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿವಿ. ಡೇ 28 ವರ್ಕ್ಶೀಟ್ ಈ ರೀತಿ ಇದೆ. ನೀನು ಬೇಗನೆ ಮಲಗಬೇಕು, ಅವನು ಮತ್ತೊಮ್ಮೆ ಯೋಚಿಸಬೇಕು, ನಾವು ಪುಸ್ತಕಗಳನ್ನು ಓದಬೇಕು. ನಾವು ಯಾಕೆ ಗಂಭೀರವಾಗಿರಬೇಕು? ಕ್ವಶನ್ ಇದು. ನಾವು ಯಾಕೆ ತುಂಬ ಕಾಳಜಿ ತಗೋಬೇಕು? ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಆಟಿವ್ ಅನ್ನು ಬಳಸ್ಕೊಂಡು ಇಂಗ್ಲೀಷಲ್ಲಿ ಮಾತನಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಜೈ ಹಿಂದ್.